ಏನಾಗಿದೆ ಸರ್ ಸಮರ್ಥ ಪಡ್ಕೆ ಅಂತ 13-14 ವರ್ಷದ ಹುಡುಗ ಈಗ ರಜಾ ಇತ್ತು ಅಂತಂದು ಬಹಳ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದ ಅಂತ ಅವ್ರ ತಾಯಿಯವರು ಮೊಬೈಲ್ ನೋಡ್ಬೇಡ ಅಂತ ಮೊಬೈಲ್ ಕಿತ್ಕೊಂಡಿದ್ದಾರೆ. ಸೊ ಏಕಾಏಕಿ ನಿನ್ನೆ ರಾತ್ರಿ 10 ಗಂಟೆ ಸಮಯದಲ್ಲಿ ಮೊಬೈಲ್ ಕಿತ್ಕೊಂಡು ಒಂದು 5-10 ನಿಮಿಷದಲ್ಲೇ ರೂಮ್ಗೆ ಹೋಗಿ ಬೋಲ್ಟ್ ಹಾಕೊಂಡು ಒಂದು 15-20 ನಿಮಿಷ ಆದ್ರೂ ತೆಗ್ದಿಲ್ಲ. ನಂತರದಲ್ಲಿ ಅವ್ರ ತಂದೆಯವ್ರು ಬಂದು ಕಿಟಕಿ ಮತ್ತೆ ಬೇರೆ ಕಡೆ ನೋಡಿದಾಗ ಅವನು ಮಕ್ಕಳಿಗೆ ಜೋಕಾಲಿ ಹಾಕಿರ್ತಾರಲ್ಲ ಅದ್ರ ಸೀರಿಯಲ್ಲೇನೆ ಹ್ಯಾಂಗ್ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಇಮಿಡಿಯೇಟ್ ಆಗಿ ಬಾಗಿಲು ಫೋರ್ಸ್ ಓಪನ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಹಾಸ್ಪಿಟ್ಲಿಗೆ ತಂದಿದ್ದಾರೆ. ಬಟ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಯಾಕಂದರೆ ಮೊಬೈಲ್ ನೋಡ್ಬೇಡ ಅನ್ನೋ ಕಾರಣಕ್ಕೆ ಮಕ್ಕಳು ಈ ರೀತಿ ದುಡುಕಿನ ನಿರ್ಧಾರಗಳು ಕೈಗೊಳ್ತಿರುವಂಥದ್ದು ಭಾಳ ಬೇಸರದ ವಿಚಾರ. ಅಟ್ ದ ಸೇಮ್ ಟೈಮ್ ಈ ಪೇರೆಂಟ್ಸ್ದು ಕೂಡ ಜವಾಬ್ದಾರಿ ಆಗುತ್ತೆ. ಮಕ್ಕಳು ಮೊಬೈಲ್ಗಾಗಲಿ ಗೇಮ್ಸಿಗಾಗಲಿ ಏಕಾಏಕಿ ಅಡಿಕ್ಷನ್ ರೂಢಿ ಮಾಡ್ಕೊಳಲ್ಲ. ಅವ್ರನ್ನ ಎಂಗೇಜ್ ಮಾಡದೆ ಅಥವಾ ಮೊಬೈಲ್ ಕೊಟ್ಟರೆ ಸುಮ್ಮನೆ ಇರ್ತಾರೆ ಬಿಡು ಅತ್ಲಾಗೆ ಅಂತಂದು ಮೊಬೈಲ್ ಕೊಡುವಂಥದ್ದು ನಾವು ನೋಡಿದ್ದೀವಿ. ಎಷ್ಟೋ ಸರಿ ಊಟ ಮಾಡಿಸ್ಬೇಕಾದ್ರೆ ಇಂದ ಹಿಡಿದು ಏನಾದರೂ ಆಗಬೇಕು ಅಂದರೆ ಮೊಬೈಲ್ 1 ಗಂಟೆ ಆಟ ಆಡೋಕೆ ಕೊಟ್ಟರೆ ಬರ್ತೀನಿ ಅಂತಂದು ಅಕಸ್ಮಾತ್ ಕೂತ್ಕೊಂಡು ಓದ್ಕೊ ಅಂದರೆ ನಾನು ಈ ಮೊಬೈಲ್ ಆಟ ಆಡೋಕೆ ಕೊಟ್ಟರೆ ಓದ್ಕೋತೀನಿ. ಈ ಥರ ಮಕ್ಕಳು ಕೂಡ ಭಾಳ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಮಾಡುವಂಥದ್ದು. ಅಟ್ ದ ಸೇಮ್ ಟೈಮು ಪೋಷಕರು ಇಷ್ಟೆಲ್ಲ ದುರಂತಗಳಾಗುತ್ತೆ ಅಂತ ಒಂದು ಅರಿವಿಲ್ದಲೆ ಕೆಲವು ಸರಿ ಡ್ರಾಸ್ಟಿಕ್ ಆಗಿ ಒಂದೇ ಸರಿ ವಿಡ್ರಾ ಮಾಡೋ ಪ್ರಯತ್ನ ಮಾಡೋದು ಅದೆಲ್ಲ ಮಾಡ್ತಾರೆ. ಸೊ ಈ ಥರ ಯಾರ ಮಕ್ಕಳು ಸ್ವಲ್ಪ ಜಾಸ್ತಿ ಅಡಿಕ್ಷನ್ ಇದೆ ಅಂತ ಕಡೆ ಸ್ವಲ್ಪ ಕನ್ಸಲ್ಟ್ ಮಾಡಿ, ಅಂದರೆ ಅವ್ರ ಟೀಚರ್ಸ್ ಜೊತೆ ಕನ್ಸಲ್ಟ್ ಮಾಡಿ ಅಥವಾ ಅವರ ಡಾಕ್ಟರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಸ್ಲೋಲಿ ಆ ಒಂದು ಅಡಿಕ್ಷನ್ನ ಬಿಡಿಸುವಂಥ ಪ್ರಯತ್ನ ಪೋಷಕರು ಮಾಡಬೇಕಾಗತ್ತೆ. ಅಷ್ಟಾಗಿಯೂ ಕೂಡ ನಾನು ಮಕ್ಕಳಲ್ಲೂ ಮತ್ತು ಪೋಷಕರಲ್ಲೂ ಮನವಿ ಮಾಡುವಂಥದ್ದು, ಈ ಮೊಬೈಲ್ ಅಡಿಕ್ಷನ್ ಒಳ್ಳೆಯದಲ್ಲ. ಮೊಬೈಲು ಆಡಿ ಅದರಲ್ಲೇನೋ ಗೇಮ್ಸ್ ಆಡಿ ಜಾಸ್ತಿ ಲೆವೆಲ್ಗೆ ಹೋಗಿ ಯಾರೋ ಜೀವನದಲ್ಲಿ ಉದ್ಧಾರ ಆಗಿರುವಂಥ ಉದಾಹರಣೆಗಳಂತೂ ಯಾವುದೂ ಇಲ್ಲ. ಮೊಬೈಲನ್ನೇ ಭಾಳ ಕನ್ಸ್ಟ್ರಕ್ಟಿವ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ಭಾಳಷ್ಟು ಜನ ಗ್ರಾಮರ್ ಕಲೀಲಿಕ್ಕೆ, ಲ್ಯಾಂಗ್ವೇಜ್ ಕಲೀಲಿಕ್ಕೆ, ಕೆಲವು ಸ್ಕಿಲ್ಸ್ ಕಲೀಲಿಕ್ಕೆ, ಮತ್ತು ಮೊಬೈಲಲ್ಲಿರುವಂಥ ಯೂಟ್ಯೂಬಲ್ಲಿ ಭಾಳಷ್ಟು ಕೋರ್ಸ್ಗಳನ್ನ ಮಾಡಿಕೊಂಡು ರಜದಲ್ಲೇ ಈ ಮುಂದಿನ ವರ್ಷದೇನು ಸಬ್ಜೆಕ್ಟ್ಸ್ ಇರ್ತಾವೆ ಅದನ್ನೆಲ್ಲ ಪ್ರಿಪೇರ್ ಮಾಡುವಂಥ ಮಕ್ಕಳನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ನೆನ್ನೆಷ್ಟೇ SSLC ರಿಸಲ್ಟ್ ಬಂದಿದೆ. ಆ ರಿಸಲ್ಟಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಕೂಡ 625ಕ್ಕೆ 625 ತೆಗೆದಿರುವಂಥದ್ದು. ಆ ಮಕ್ಕಳದ್ದು ಕೆಲವು ವಿಡಿಯೋಗಳು ಅವ್ರದ್ದು ಇಂಟರ್ವ್ಯೂಗಳು ನೋಡಿದಂಥ ಸಂದರ್ಭದಲ್ಲಿ ಈ ಮೊಬೈಲ್ ಸೇರಿದಂತೆ ಎಲ್ಲ ಡಿಸ್ಟ್ರಾಕ್ಷನ್ಸ್ ಬಿಟ್ಟು ವಿದ್ಯಾಭ್ಯಾಸದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅವರು ಈ ರೀತಿ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಎಲ್ಲ ಅರ್ಥಕೊಂಡು ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವ್ರ ಪೋಷಕರು ಕೂಡ ಒಂದು ಪ್ರಾಪರ್ ಪೇರೆಂಟಿಂಗ್ ಮಾಡ್ತಾ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಏನಿಲ್ಲ, ಹುಡುಗ ಮೊಬೈಲ್ ಅವಾಯ್ಡ್ ಮಾಡಾಕತ್ತಿದ್ರಿ. ಅವಾಯ್ಡ್ ಮಾಡೋದಕ್ಕೆ ಬೇಜಾರಾಗಿ ತಾಯಿ ತಂದೆ ಮೇಲೆ ಬೇಜಾರಾಗಿ ಹ್ಯಾಂಗ್ ಮಾಡ್ಕೊಂಡಾನ. ಇದು ನಿಮ್ಮ ಮಾಧ್ಯಮ ಥ್ರೂಲಿಂದ ನಾವು ಹೇಳೋದಂದ್ರೆ ತಾಯಿ ತಂದೆಗಳಿಗೆ ನೀವು ಮೊಬೈಲ್ನ ಅವಾಯ್ಡ್ ಮಾಡಿರಿ. ಮೊಬೈಲ್ ಬೇಕಂದ್ರೆ ಅಲ್ಲೇ ಇರ್ತೈತಿ. ನಮ್ಮ ಮಕ್ಕಳು ದೂರ ಆಗ್ತಾವೆ. ಮಕ್ಕಳು ಯಾವುದೋ ಒಂದು ಕೆಟ್ಟ ಇದಕ್ಕೆ ಸೇರ್ಕೊತಾವೆ. ಪ್ಲೀಸ್ ದಯವಿಟ್ಟು ಕೈ ಮುಕ್ಕೊಂಡು ಹೇಳ್ತೇನೆ, ಇನ್ನೊಮ್ಮೆ ನಿಮ್ಮ ಮಕ್ಕಳು ಮುಂದೆ ಮೊಬೈಲ್ ನೀವು ಹಿಡ್ಯಾಕೋಬೇಡ್ರಿ, ಮಕ್ಕಳು ಮೊಬೈಲ್ ಕೊಡಾಕೋಬೇಡ್ರಿ. ಇದೋ ಒಂದು ಮೊಬೈಲ್ ಕಾರಣದಿಂದ ನಮ್ಮ ಗೆಳೆಯ ನಮ್ಗೆ ಸಮರ್ಥ ಅಂತೇಳಿ 14 ವಯಸ್ಸದ ಹುಡುಗ ತೀರ್ಕೊಂಡಾನ. ಪ್ಲೀಸ್ ದಯವಿಟ್ಟು ನಮಗೂ ಮಕ್ಕಳು ಅದಾವೆ, ಬೇಜಾರು ಅನ್ನಿಸ್ತೈತಿ. ನಿಮ್ಗಾದ್ರೂ ಅದನ್ನ ಹೇಳ್ತೀವಿ ಎಲ್ಲ ಜನಕ್ಕೆ, ಪ್ಲೀಸ್ ಮೊಬೈಲ್ನ ಅವಾಯ್ಡ್ ಮಾಡಿರಿ. ಮೊಬೈಲ್ಗಳು ಬೇಕಂದ್ರೆ ಅಲ್ಲೇ ಇರ್ತಾವೆ, ನಮ್ಮ ಮಕ್ಕಳು ಕಳ್ಕೊತೀವಿ ಅಷ್ಟೇ. 8th ಸ್ಟ್ಯಾಂಡರ್ಡ್ ಮುಗ್ದಿತ್ತು ರೀ ಒಂದು, ಈಗ 9th ಸ್ಟ್ಯಾಂಡರ್ಡ್. ಮೊಬೈಲ್ನ ಅವಾಯ್ಡ್ ಮಾಡೋದಕ್ಕೆ ಮೊಬೈಲ್ ಹಿಡಿಬೇಡ ಅಂದಿದ್ದಕ್ಕೆ ಇವ ಆಟ ಆಡಕ್ರಿ, ಗೇಮ್ ಆಡಕ. ಹಿಂಗೆ ನೋಡ್ರಿ, ನಾವು ಹುಟ್ಟಿದಾಗಂತ ಮೊಬೈಲ್ ಇದ್ದಿದ್ದಿಲ್ಲ. ಅವ್ರು ಹುಡ್ದಾಗ ಮೊಬೈಲ್ ಅದಾವ, ನಮ್ಗಿಂತ 10 ಪಟ್ಟು ಶಾಣೆ ಅದಾರ. ಅದು ಕೆಟ್ಟ ಇದಕ್ಕೆ ಯೂಸ್ ಆಗತೈತಿ. ಪ್ಲೀಸ್ ಮೊಬೈಲ್ನ ಅವಾಯ್ಡ್ ಮಾಡಿಸ್ರಿ, ಅದರಲ್ಲಿಂದ ಜೀವ ಹೊಂಟಾವ. ಪ್ಲೀಸ್. ನಿನ್ನೆ ನಮ್ಗೆ 9:00 ಗೊತ್ತಾಗೈತಿ. 7 ಗಂಟೆಗೆ ಇವ ಹಾಕೊಂಡ್ರಿ. ಏನಿಲ್ಲ, ಮನೆ ಜೋಳಿಗೆ ಕಟ್ಟಿದಕ್ಕೆ ಜೋಳಿಗೆಗೆ ಊರ್ಲಾಕೊಂಡು ಇದು ಮಾಡ್ಕೊಂಡು ಮನೆಗೆ ಯಾರು ಇದ್ದಿದ್ದಿಲ್ರಿ. ಒಟ್ಟು ಇವ್ರಿಗೆ 10 ತಿಂಗಳದಿಂದ ಉಳಿ ಜೋಳಿ 2 ಹುಟ್ಟಾವ. ಅದಕ್ಕಿಂತ ಮಲ್ಲಿ ಒಂದು ದೊಡ್ಡ ಹುಡುಗ ಸಮರ್ಥ ಅಂತೇಳಿ, ಇನ್ನೊಂದು ಸಾಕ್ಷಿ ಅಂತ ಒಂದು ಮಗಳದಾಳ, ಅವಳಿ ಜೋಡಿ 2 ಮಕ್ಕಳದು. ಅದ್ರೊಳಗೆ ದೊಡ್ಡವನ ಹುಡುಗ ಹಿಂಗೆ ಮಾಡ್ಕೊಂಡು ಯಾರಾದರೂ ಹೆತ್ತವ್ರಿಗೆ ಕಷ್ಟ ಆಗ್ತೈತಿ. ನಮಗೂ ಮಕ್ಕಳದಾವ, ಬೇಜಾರು ಅನ್ಸಾಕತೈತಿ. ನೀವು ಸ್ವಲ್ಪ ತಿಳ್ಕೊಂಡು ಈಗ ಸ್ವಲ್ಪ ಹುಷಾರ ಮೊಬೈಲ್ನ ಅವಾಯ್ಡ್ ಮಾಡಿ. ಕೇಳ್ಕೊಂಡು ಶಿವಾಜಿ ಸೋನೇಕರ್ ಅಂತೇಳಿ.